ಕಾಂಗ್ರೆಸ್ ಕಲಹ ಸುರ್ಜೇವಾಲಾ ಸಾಲು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಶಾಸಕರು ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಸರ್ಕಾರದ ವಿರುದ್ಧ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಲಹ ಕೂಡ ಉಂಟಾಗಿತ್ತು. ಹೀಗಾಗಿ ಸುರ್ಜೇವಾಲಾ ಸಾಲು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸಿದ್ದು, ರಾತ್ರಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಶಾಸಕರ ಅಭಿಪ್ರಾಯ ಬೆನ್ನಲ್ಲೇ ಸಿಎಂ ಡಿಸಿಎಂ ಜೊತೆ ಕೂಡ ಚರ್ಚೆ ನಡೆಸಿದ್ದು, ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮೂವರ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆದಿದ್ದು, ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಕಲಹ ಉಂಟಾಗಿದ್ದು, ಬಹಿರಂಗವಾಗಿಯೇ ಕೆಲವು ಶಾಸಕರು ಕಳೆದ ಕೆಲವು ದಿನಗಳಿಂದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲದರ ಮಧ್ಯೆ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ನೀಡಿ ಸಾಲು ಸಭೆಯನ್ನು ನಡೆಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆಯನ್ನು ನಡೆಸಿದ್ದು, ರಾತ್ರಿ ಸಿಎಂ ಮತ್ತು ಡಿಸಿಎಂ ಜೊತೆ ಸುರ್ಜೇವಾಲಾ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದು, ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸುರ್ಜೇವಾಲಾ ಸಾಲು ಸಭೆಯನ್ನು ನಡೆಸಿದ್ದು, 7 ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಶಾಸಕರ ಅಭಿಪ್ರಾಯಗಳನ್ನ ಸುರ್ಜೇವಾಲಾ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಯನ್ನ ಕೇಳಿದ್ದಾರೆ ಶಾಸಕರಿಗೆ. ಇವತ್ತು ಸಚಿವರೊಂದಿಗೆ ಸಭೆ ನಡೆಸಲಿರುವ ಸುರ್ಜೇವಾಲಾ ನಿನ್ನೆ ಕೂಡ ಸಾಲು ಸಭೆ ನಡೆಸಿದ್ದು, ಇವತ್ತು ಕೂಡ ಸಭೆಯನ್ನು ನಡೆಸಲಿದ್ದಾರೆ. 20 ಶಾಸಕರಿಗೆ ಬುಲಾವ್ ನೀಡಿದ್ದು, ಶಾಸಕರ ಆರೋಪದ ಬಗ್ಗೆ ಸಚಿವರಿಂದ ಸ್ಪಷ್ಟನೆಯನ್ನ ಕೇಳುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಸಾಲು ಸಭೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ. ಶಾಸಕರನ್ನ ಕರೆದು 1-to-1 ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತಿನ ಸಭೆಗೆ ಯಾವೆಲ್ಲ ಶಾಸಕರು ಬರ್ತಾರೆ, ಏನೆಲ್ಲ ಚರ್ಚೆ ನಡೆಸಬಹುದು ಅನ್ನುವಂತಹ ಕುತೂಹಲ ಕೂಡ ಇದ್ದು, 20 ಶಾಸಕರಿಗೆ ಬುಲಾವ್ ನೀಡಿದ್ದು, ಸಚಿವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಶಾಸಕರ ಆರೋಪಕ್ಕೆ ಸಚಿವರಿಂದ ಸ್ಪಷ್ಟನೆಯನ್ನು ಕೂಡ ಕೇಳುವ ಸಾಧ್ಯತೆ ಕೂಡ ಇದ್ದು, ಒಟ್ಟಾರೆಯಾಗಿ ಕಳೆದ ಕೆಲವು ದಿನಗಳಿಂದ ಕೂಡ ಬಹಿರಂಗವಾಗಿಯೇ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಸುರ್ಜೇವಾಲಾ ಭೇಟಿ ನೀಡಿ ಸಾಲು ಮೀಟಿಂಗ್ ಅನ್ನು ಕೂಡ ನಡೆಸಲಿದ್ದಾರೆ. ಕೂಡ ಕೇಳಿದ್ದೇನೆ, ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಬಹುದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇವೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಏನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನು ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನಗೆ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತೀವಿ, 2 ಡೇಸ್. ಈಗ ಆಯ್ತಾದರೆ ಅವರೇ ಸುರ್ಜೇವಾಲಾ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದ ಮೇಲೆ ನೋಡ್ರಿ ಏನಾಗ್ತೈತೆ. ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ. ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ, ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಥರ ಇರಬಹುದು. ಅದರಿಂದ ಆವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ. ಅದರಿಂದ ಇವತ್ತು ಸುರ್ಜೇವಾಲಾ ಬಂದಿರ್ತಾರೆ, ಬಂದು ನಾನು ಅವ್ರನ್ನ ಭೇಟಿ ಆಗ್ತೀನಿ ನಾಳಿದ್ರಲ್ಲಿ. ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ.